Good morning. Now we are studying about this is gravitation. That is, in short, ಹೋದ ಪೀರಿಯಡಲ್ಲಿ ನೀವೇನು ತಿಳ್ಕೊಂಡಿದ್ದೀರಿ? ಸೆಟಲೈಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಿ. ನ್ಯಾಚುರಲ್ ಸೆಟಲೈಟ್ಸ್, ಆರ್ಟಿಫಿಷಿಯಲ್ ಸೆಟಲೈಟ್ಸ್, ಮ್ಯಾನ್ ಮೇಡ್ ಸೆಟಲೈಟ್ಸ್ ಅವನ್ನೆಲ್ಲನೂ ತಿಳ್ಕೊಂಡಿದ್ದೀರಿ. ಸ್ಯಾಟಲೈಟ್ ಅಂದರೆ ಏನು? ಇಟ್ ಈಸ್ ದ ಸೆಟಲೈಟ್ಸ್, ದ ಬಾಡೀಸ್ ವಿಚ್ ಈಸ್ ರಿವಾಲ್ವ್ ಅರೌಂಡ್ ದ ಅರ್ತ್ ಸುತ್ತಲೂ ಸುತ್ತುತ್ತೆ. ಪ್ಲಾನೆಟ್ಸ್ ಸುತ್ತಲೂ ಸುತ್ತುವಂಥದ್ದೇ ಸ್ಯಾಟಲೈಟ್ಸ್. ಗೊತ್ತಾಯ್ತು? ಪ್ಲಾನೆಟ್ಸ್ ಅಂದರೆ ಏನು? ಸಣ್ಣ ಸುತ್ತುವಂಥದ್ದು, ಅದಕ್ಕೆ ಪ್ಲಾನೆಟ್ಸ್ ಅಂದರೆ. ಈಗ ಮ್ಯಾನ್ ಮೇಡ್ ಸೆಟಲೈಟ್ಸ್ ಅಂದರೆ ಇನ್ಸಾಟ್, ಆ್ಯಪಲ್ ಅಂತ ಕರಿತೀವಿ. ಇದು ಮ್ಯಾನ್ ಮೇಡ್ ಸೆಟಲೈಟ್ಸ್. ಇದು ಇಂಡಿಯನ್ ನ್ಯಾಚುರಲ್ ಈಗ ಇನ್ಸಾಟ್ ಅಂದರೆ ಏನು, ಆ್ಯಪಲ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ಈಗ ಓದ್ಬೇಡಲೇ ನಿಮಗೆ ನ್ಯಾಚುರಲ್ ಸೆಟಲೈಟ್ಸು, ಆರ್ಟಿಫಿಷಿಯಲ್ ಸೆಟಲೈಟ್ಸ್ ಅಂದರೆ ಮ್ಯಾನ್ ಮೇಡ್ ಸೆಟಲೈಟ್ಸ್. ಗೊತ್ತಾಯ್ತಾ? ಅದೇ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್. ಹಾಗೆ ಕೆಲವೊಂದು ಸೆಟಲೈಟ್ಸ್ಗಳೆಲ್ಲ ಇರ್ತವೆ, ಅದನ್ನು ಅರ್ಥ ಸುತ್ತುತ್ತಾ ಇರುತ್ತೆ. ಈ ಪೇಪರಲ್ಲೆಲ್ಲ ಓದಿರ್ಬೋದು. ಒಂದೇ ಸರಿಗೆ 108 ಉಪಗ್ರಹಗಳನ್ನು ತೊಗೊಂಡೋದ್ರು ಮೇಲೆ ಅಂತ. ಅದು ಇಂಡಿಯನ್ ಸೈಂಟಿಸ್ಟ್ ಸಾಧನೆ. ಅದೇ ರೀತಿ ಸ್ಯಾಟಲೈಟ್ಸ್ ಅವೆಲ್ಲ ಯಾವುದಂದರೆ ಈಗ ಮೊಬೈಲ್ ಈಗ 3G ಇಂದ 4Gಗೆ ಯಾವಾಗಲ ಮೊಬೈಲ್ಗಳು ಕನ್ವರ್ಟ್ ಆಗ್ತಾವೋ ತಕ್ಷಣ ಏನು ಮಾಡ್ತವೆ, ಹಳೆ ಸ್ಯಾಟಲೈಟ್ಗಳು ಯಾವುವು ಬರೋಲ್ಲ, ಹೊಸ ಸ್ಯಾಟಲೈಟ್ಗಳನ್ನೆಲ್ಲ ಬಿಡಬೇಕಾಗತ್ತೆ. ಆ ಟೈಮಲ್ಲೆಲ್ಲ ಏನು ಮಾಡ್ತಾರೆ, ಈ ಹೊಸ ಸ್ಯಾಟಲೈಟ್ಗಳನ್ನೆಲ್ಲ ಬಿಡ್ತಾರೆ. ಗೊತ್ತಾಯ್ತಾ? ಈಗೇನಾಗುತ್ತೆ, ನಮ್ಮ ಇಂಡಿಯಾದವರು ಈ ಸ್ವಲ್ಪ ಸ್ಯಾಟಲೈಟ್ಗಳನ್ನು ಮೇಲ್ಗಡೆ ಬಿಡೋದ್ರಲ್ಲೆಲ್ಲ ಭಾಳ ಎಕ್ಸ್ಪರ್ಟ್ಸ್ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಬೇರೆ ದೇಶದವರೆಲ್ಲ ತೊಗೊಂಬಂದು ಆ ಸ್ಯಾಟಲೈಟನ್ನು ನಮ್ಮ ಇಂಡಿಯಾದಲ್ಲೇ ಕೊಡ್ತಾರೆ. ಅಲ್ಲೋ ನೀವು ಸ್ಯಾಟಲೈಟನ್ನು ಲಾಂಚ್ ಮಾಡಿರಿ ಅಂತ. ಹಾಗಾಗಿ ಎಲ್ಲಾಗುತ್ತೆ ಅಂದರೆ ಅವ್ರವ್ರ ಊರಿಗೆ ತಕ್ಕಂಗೆ ಲಾಂಚ್ ಮಾಡಬೇಕು. ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಪೀರಿಯಡಲ್ಲಿ ಅದನ್ನು ಹೇಳ್ತೀನಿ. ಅದಕ್ಕೆಲ್ಲ ಈಗ ಇದೆ ಸದ್ಯಕ್ಕೆ ಇನ್ಸಾಟ್ ಅಂದರೆ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ಸ್. ಇನ್ಸಾಟ್ ಅಂದರೆ ಐ ಅಂದರೆ ಇಂಡಿಯಾ, ಎಂದರೆ ನ್ಯಾಷನಲ್, SA ಅಂದರೆ ಸ್ಯಾಟಲೈಟ್. ಆ್ಯಪಲ್ ಅಂದರೆ ಮೊಬೈಲ್ ಫೋನೆಲ್ಲ ಬರುತ್ತಲ್ಲ, ಅದಲ್ಲ. ಇದು ನೋಡ್ರಿ, ಏರಿಯನ್ ಪ್ಯಾಸೆಂಜರ್ ಪ್ಲೇ ಲೋಡೆಡ್ ಎಕ್ಸ್ಪೆರಿಮೆಂಟ್ ಅಂತ ಅರ್ಥ. ಏರಿಯನ್ ಪ್ಯಾಸೆಂಜರ್ ಪೇ ಲೋಡೆಡ್ ಎಕ್ಸ್ಪೆರಿಮೆಂಟ್, ಅದು ಏರಿಯನ್. ಆ್ಯಪಲ್ ಅಂದರೆ ದೀಸ್ ಆರ್ ದ 2 ಜಿಯೋ ಸ್ಟೇಷನರಿ ಸೆಟಲೈಟ್ಸ್. ಇದು ಜಿಯೋ ಸ್ಟೇಷನರಿ ಸೆಟಲೈಟ್. ಈಗ ಉದಾಹರಣೆಗೆ ಅರ್ಥನಲ್ಲಿ ನಾನು ಯಾವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಇದಕ್ಕೆ ಅರ್ಥ ಇರುತ್ತೆ, ಇಲ್ಲಿ ಇದು ಸ್ಯಾಟಲೈಟ್ ಇರುತ್ತೆ. ಈ ಸ್ಯಾಟಲೈಟ್ ಅಂದರೆ ಏನಾಗುತ್ತೆ, ಸ್ಯಾಟಲೈಟು ಅರ್ಥದ ಸುತ್ತಲೂ ಹಿಂಗೆ ಸುತ್ತುತ್ತಾ ಇರುತ್ತೆ. ಈಗ ಅಕಸ್ಮಾತ್ ಏನಾದ್ರು ಅರ್ಥ ತನ್ನಷ್ಟಕ್ಕೆ ತಾನಾಗೆ ಒಂದು ಸರಿ ಹಿಂಗೆ ರೊಟೇಷನ್ ಆಗೋಕ್ಕೆ 24 hours ಬೇಕು. ಅದೇ ರೀತಿ ಸ್ಯಾಟಲೈಟು ಅಷ್ಟೇ. ಸ್ಯಾಟಲೈಟು ದೂರದ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಹತ್ತಿರ ಇತ್ತು ಅಂದರೆ ಒಂದು ಡಿಸ್ಟೆನ್ಸು, ಈ ಹೊರಗಡೆ ದೂರ ಇತ್ತು ಅಂದರೆ ಇನ್ನೊಂದು ಡಿಸ್ಟೆನ್ಸ್ ಕವರ್ ಆಗುತ್ತೆ. ಅವಾಗ ಅದಕ್ಕೆ ಟೈಮಿಂಗು ವೇರಿಯೇಷನ್ ಆಗುತ್ತೆ. ಆ ಸ್ಯಾಟಲೈಟನ್ನು ಇಲ್ಲಿಂದ ಎಷ್ಟು ದೂರದಲ್ಲಿ ಅಡ್ಜಸ್ಟ್ ಮಾಡಿರ್ತಾರೆ ಅಂದರೆ ಕರೆಕ್ಟಾಗಿ ಇದು ಒಂದು ಸರಿ ಸುತ್ತು ಹರಿಯೋಕ್ಕೆ ಕರೆಕ್ಟಾಗಿ 24 hours ಬೇಕು. ಆ ರೀತಿ ಈ ಸ್ಯಾಟಲೈಟನ್ನು ಅಡ್ಜಸ್ಟ್ ಮಾಡಿರ್ತಾರೆ, ಅದ್ರ ಡಿಸ್ಟೆನ್ಸನ್ನು ಅಡ್ಜಸ್ಟ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಅರ್ಥ ಇರುತ್ತೆ, ಅರ್ಥದಿಂದ ಒಂದು ಸರಿ ಅರ್ಥನ ರೌಂಡ್ ಹೊಡಿಯೋಕ್ಕೆ ಅದು ಎಷ್ಟು 24 hours ಬೇಕು. ಅರ್ಥ ಅಷ್ಟೇ, ತನ್ನಷ್ಟಕ್ಕೆ ತಾನೇ ಸುತ್ತೋದಕ್ಕೆ 24 hours ಬೇಕು. ಅವಾಗ ಏನಾಗುತ್ತೆ ಅಂದರೆ ಈ ರೊಟೇಷನಲ್ ಪೀರಿಯಡು, ಇದು ರೆವಲ್ಯೂಷನ್ ಪೀರಿಯಡು, ಈ ತನ್ನಷ್ಟಕ್ಕೆ ತಾನೇ ಅರ್ಥ ತಿರುಗುವಂಥ ರೊಟೇಷನಲ್ ಪೀರಿಯಡು ಎರಡೂ ಈಕ್ವಲ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಉದಾಹರಣೆಗೆ ಇಲ್ಲೊಂದು ಮಾರ್ಕ್ ಇದೆ. ಈ ಮಾರ್ಕಿಗೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲ ನಮ್ಮ ಅರ್ಥ ಇದೆ ಅಂತ ತಿಳಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು ಸೆಟಲೈಟ್ ಬಿಟ್ಟಿದ್ದಾರೆ. ಅವಾಗ ಏನಾಗುತ್ತೆ ಅಂದರೆ ಇದು ಫುಲ್ ರೌಂಡ್ ಹೊಡಿತಿದ್ದಂಗೆ ಏನಾಗುತ್ತೆ ಅಂದರೆ ಇದು ರೆವಲ್ಯೂಷನ್ ಪೀರಿಯಡು 24 hours ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅರ್ಥಿನ ರೊಟೇಷನ್ ಪೀರಿಯಡು 24 hours. ಅವಾಗ ಏನು ಕರೆಕ್ಟಾಗಿ ಅದೇನಾರ ಅದು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿಗೆ ಕರೆಕ್ಟಾಗಿ ಇದು ಅಡ್ಜಸ್ಟ್ ಹೋಗುತ್ತೆ. ಅಡ್ಜಸ್ಟ್ ಆಗಿ ಈಗ ಒಂದು ಸರಿ ಹಿಂಗೆ ರೌಂಡ್ ಬಂತು ಅಂದರೆ ಹಂಗೆ ವಾಪಸ್ ಬಂದು ಇಲ್ಲಿಗೆ ಬರುತ್ತೆ. ಅಂದರೆ ಅವಾಗ ಏನಾಗುತ್ತೆ ಅಂದರೆ ಈ ಸ್ಯಾಟಲೈಟು ಬರೀ ಇಂಡಿಯಾಗೆ ಮಾತ್ರ ಉಪಯೋಗ ಆಗುತ್ತೆ, ಬೇರೆ ಅದಕ್ಕೆಲ್ಲ ಉಪಯೋಗ ಆಗೋಲ್ಲ. ಆ ರೀತಿ ಇದನ್ನು ಅಡ್ಜಸ್ಟ್ ಮಾಡ್ತೀವಿ. ಅದು ಹಾಗಾಗಿ ಏನಾಗುತ್ತೆ, ಬೇರೆ ದೇಶದವರೆಲ್ಲರೂ ಮಾಡಿದ್ರೆ ಅವರು ಸಹ ಜಿಯೋ ಸ್ಟೇಷನರಿ ಸೆಟಲೈಟ್ಗಳನ್ನು ತಯಾರು ಮಾಡಿ ಕೆಲವೊಂದು ಇದರಲ್ಲೇನಾಗುತ್ತೆ ಅಂದರೆ ಕೆಲವೊಂದು ದೇಶದವರು ಅವರವರೇ ಸೆಟಲೈಟನ್ನು ಬಿಡ್ತಾರೆ. ಕೆಲವೊಂದವ್ರು ಏನು ಮಾಡ್ತಾರೆ, ಸೆಟಲೈಟ್ ಬಿಡೋಕ್ಕಾಗಲ್ಲ ಅಂತ ನಮ್ಮ ಇಂಡಿಯಾಗೆ ಕಳಿಸ್ತಾರೆ ಅದನ್ನು. ಅವಾಗ ಏನಾಗುತ್ತೆ ಅಂದರೆ ಅದು ಹಿಂಗೆ ಸುತ್ತಲೂ ಒಂದು ಸರಿ ರೌಂಡ್ ಹಿಡಿಯುತ್ತೆ. ಅವಾಗ ಆಯಾ ದೇಶದವರಿಗೆ, ಈಗ ಉದಾಹರಣೆಗೆ ಇಲ್ಲಿ ಯಾವುದೊಂದು ಅಮೇರಿಕಾ ಇದೆ, ಅಮೇರಿಕದ ಸೆಟಲೈಟ್ ಬಿಡ್ತಾರೆ ಕರೆಕ್ಟಾಗಿ ಜಿಯೋ ಸ್ಟೇಷನರಿ ಸೆಟಲೈಟ್, ಅದು ಇಲ್ಲಿಗೆ ಅಡ್ಜಸ್ಟ್ ಆಗಿರುತ್ತೆ. ಅದು ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ.
ಹಾಗಾಗಿ ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಎಲ್ಲಿ ಮೊಬೈಲ್ ಟವರ್ಗಳಲ್ಲೆಲ್ಲ ಜಾಸ್ತಿ ಬರುತ್ತಾರೆ. ಮೊಬೈಲಲ್ಲಿ ಇರುತ್ತಲ್ಲ ಆವಾಗ ಏನಾಗತ್ತಂದರೆ ಆವಾಗ ಯಾವಾಗಲೂ ಅದನ್ನು ಬಳಸ್ತಾ ಇರ್ತಾರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಅದಕ್ಕೆ ಇನ್ನೊಂದು ಇದು ಆರ್ಟಿಫಿಷಿಯಲ್ ಸ್ಯಾಟಲೈಟಲ್ಲೂ ತುಂಬ ಇದೆ, ಪೋಲಾರ್ ಸ್ಯಾಟಲೈಟ್ಸ್ ಎಲ್ಲ ಬರ್ತವೆ ಅದಾದಮೇಲೆ. ಆಯಿತಾ, ಅದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ನೆಕ್ಸ್ಟ್ ಪೋಲಾರ್ ಸ್ಯಾಟಲೈಟ್ಸ್. ಪೋಲಾರ್ಸ್ ಅಂದರೆ ದೀಸ್ ಆರ್ ದ ಸ್ಯಾಟಲೈಟ್ಸ್ revolve in a polar orbit. These are low altitude satellites. They are located at a height of 500 to 800 ಕಿಲೋಮೀಟರ್. ನಮ್ಮ ಅರ್ತಿಂದ 500 800 ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಅದು ಪೋಲಾರ್ ಸ್ಯಾಟಲೈಟ್ಸು. ನೋಡಿರಿ, ಪೋಲಾರ್ ಸ್ಯಾಟಲೈಟ್ಸ್ ಹೆಂಗಿರುತ್ತೆ, ಮೇಲೆ ಕೆಳಗಡೆ ಪೋಲ್ಸ್ ರೀಜನ್ ಇರುತ್ತೆ. ಇದು ಅರ್ತು. ನಾವು ಸಾಮಾನ್ಯವಾಗಿ ಅರ್ತ್ ಏನಾಗುತ್ತೆ ಅಂದರೆ ಈ ರೀತಿ ತಿರುಗ್ತಾ ಇದ್ದಾಗ ಈಸ್ಟ್ ವೆಸ್ಟಾಗಿ ಹಿಂಗೆ ತಿರುಗ್ತಾ ಇರುತ್ತೆ, ಅಥವಾ ವೆಸ್ಟ್ ಈಸ್ಟಾಗೆ ತಿರುಗ್ತಾ ಇರುತ್ತೆ. ಅದಕ್ಕೋಸ್ಕರ ಪೋಲಾರ್ ಸ್ಯಾಟಲೈಟ್ ಏನು ಮಾಡುತ್ತೆ, ಅದು ಪೋಲ್ಸ್ ರೀಜನಲ್ಲಿ ಇದು ಈ ರೀತಿ ತಿರುಗಿದಾಗ ಮೇಲ್ಗಡೆ ಕೆಳಗಡೆ ಪೋಲ್ಸ್ ಇರುತ್ತೆ, ಅದು ಈ ರೀತಿ ತಿರುಗ್ತಾ ಇರುತ್ತೆ ಪೋಲ್ಸ್ ರೀಜನಲ್ಲಿ. ಅವಾಗ ಏನಾಗುತ್ತೆ ಅಂದರೆ ಅದು ಇನ್ನು ಪೋಲ್ಸ್ ರೀಜನಲ್ಲಿ ಏನೇನಿದೆ ವಸ್ತುಗಳು, ಏನೇನು ಅದರಲ್ಲಿ ಇದ್ದಾವೆ ಅವನ್ನೆಲ್ಲೂ ಸ್ವತಃ ತಿಳ್ಕೊಬೋದು ಈ ಪೋಲಾರ್ ಸ್ಯಾಟಲೈಟಿಂದ. ಗೊತ್ತಾಯ್ತಾ? ಅದಕ್ಕೆಲ್ಲ ಇನ್ನೊಂದು ಸ್ಯಾಟಲೈಟ್ ಫೋನ್ ಅಂತ ಬರುತ್ತೆ, ನೋಡಿದ್ದೀರಾ ನಿಮ್ಮ ಮೊಬೈಲಲ್ಲಿ. ಸ್ಯಾಟಲೈಟ್ ಫೋನ್ ಅನ್ನೋದ್ರೆ ಏನಂದರೆ ಅದು ಸ್ವತಃ ನಾವು ಮೊಬೈಲ್ ಏನಾರ ನಾವು ಆನ್ ಮಾಡಿದ್ರೆ ಸೀದಾ ಅಲ್ಲಿ ಹತ್ತಿರದಲ್ಲಿರೋ ಟವರಿಗೆ ಲಿಂಕ್ ಆಗುತ್ತೆ, ಟವರಿಂದ ಸ್ಯಾಟಲೈಟಿಗೆ ಹೋಗುತ್ತೆ. ಈ ಸ್ಯಾಟಲೈಟ್ ಫೋನ್ಗಳೆಲ್ಲ ಹಾಗಲ್ಲ, ಡೈರೆಕ್ಟಾಗಿ ನಾವು ಫೋನ್ ಮಾಡಿದ್ರೆ ಸೀದಾ ಸ್ಯಾಟಲೈಟಿಗೆ ಹೋಗ್ಬಿಡುತ್ತೆ, ಯಾವ ಟವರಿನ ಅವಶ್ಯಕತೆನೇ ಇರೋಲ್ಲ. ಅಂಥದ್ದೆಲ್ಲ ಸ್ಯಾಟಲೈಟ್ ಫೋನ್ಗಳನ್ನೆಲ್ಲ ಬಳಸ್ತಾರೆ. ಅದಕ್ಕೆ ಅಷ್ಟೇ ಪೋಲಾರ್ ಸ್ಯಾಟಲೈಟ್. ದೀಸ್ ಆರ್ ದ ಸ್ಯಾಟಲೈಟ್ ರಿವಾಲ್ವ್ ಇನ್ ಎ ಪೋಲಾರ್ ಆರ್ಬಿಟ್. ದೀಸ್ ಆರ್ ಲೋ ಆಲ್ಟಿಟ್ಯೂಡ್ ಸ್ಯಾಟಲೈಟ್ಸ್. ಆಲ್ಟಿಟ್ಯೂಡ್ಸ್ ಅಂದರೆ ಏನು, ಹೈಟು, ಅದಕ್ಕೆ ಲೋ ಆಲ್ಟಿಟ್ಯೂಡ್ಸ್ ಸ್ಯಾಟಲೈಟ್ಸ್. ದೇ ಆರ್ ಲೊಕೇಟೆಡ್ ಅಟ್ ಎ ಹೈಟ್ ಆಫ್ 500 to 800 ಕಿಲೋಮೀಟರ್. ಅವು 500 800 ಕಿಲೋಮೀಟರ್ ಹೈಟಲ್ಲಿ ಇರುತ್ತೆ. ಗೊತ್ತಾಯ್ತಾ? ಆಯಿತು. ನೆಕ್ಸ್ಟ್ IRS, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್. IRS, ದೀಸ್ ಆರ್ ದ ಪೋಲಾರ್ ಸ್ಯಾಟಲೈಟ್ಸ್ ವಿಚ್ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಎ ಡಿಸ್ಟೆನ್ಸ್. ನೋಡಿ, ಇದು ಪೋಲಾರ್ ಸ್ಯಾಟಲೈಟ್. ಪೋಲಾರ್ ರೀಜನಲ್ಲೆಲ್ಲ ಏನೇನಿರುತ್ತೆ ಇನ್ಫಾರ್ಮೇಷನ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೇಳುತ್ತೆ. ಈಗೆಲ್ಲ ಏನಾಗುತ್ತೆ ಅಂದರೆ ಇವೆಲ್ಲ ಸ್ವಲ್ಪ ಹಳೆ ಮಾಡಲ್ಸ್ಗಳು ಇವು. ಈಗೆಲ್ಲ ಹೊಸ ಹೊಸ ಮಾಡಲ್ಗಳೆಲ್ಲ ಸ್ಯಾಟಲೈಟ್ ಬಂದುಬಿಟ್ಟಿದ್ದಾವೆ. ಅದು ಒಂದು ಸ್ಯಾಟಲೈಟ್ ಬಿಟ್ಟರೆ ಅದು ಎಲ್ಲ ಥರದ ಇನ್ಫಾರ್ಮೇಷನನ್ನು ಕ್ಯಾಚ್ ಮಾಡುತ್ತೆ, ಕ್ಯಾಚ್ ಮಾಡಿ ಅದನ್ನು ಕಳಿಸುತ್ತೆ. ಇವೊಂದು ಡಿಸ್ಟೆನ್ಸಲ್ಲಿ ಕ್ಯಾಮ್ರಾ ಸಹ ಅಡ್ಜಸ್ಟ್ ಮಾಡಿರ್ತಾರೆ ಈಗ ಸ್ಯಾಟಲೈಟಲ್ಲಿ. ಈಗ ಗೂಗಲ್ ಮ್ಯಾಪ್ ಎಲ್ಲ ಬರುತ್ತಲ್ಲ, ಆ ಗೂಗಲ್ ಮ್ಯಾಪಿನ ಸ್ಯಾಟಲೈಟ್ಸ್ಗಳೆಲ್ಲವೂ ಸಹ ಫುಲ್ಲು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದು. ಫುಲ್ ಎಷ್ಟು ಕ್ಯಾಮ್ರಾ ಅಡ್ಜಸ್ಟ್ ಮಾಡಿರ್ತಾರೆ ಅಂದರೆ ಒಳಗಡೆ ಸಣ್ಣದು ಒಂದು ಪಕ್ಷಿ ಕೆಳಗಡೆ ಹಾರ್ತಾ ಇದ್ದರೆ ಅದನ್ನು ಸಹ ಗೊತ್ತಾಗುತ್ತೆ. ಅಷ್ಟು ಹೈ ರೆಸೊಲ್ಯೂಷನ್ ಕ್ಯಾಮ್ರಾಗಳೆಲ್ಲ ಅಡ್ಜಸ್ಟ್ ಮಾಡಿರ್ತಾರೆ. ಅದೆಲ್ಲ ಇನ್ಫ್ರಾರೆಡ್ ಕ್ಯಾಮ್ರಾಸ್, ಅಲ್ಟ್ರಾವೈಲೆಟ್ ಕ್ಯಾಮ್ರಾಸ್ಗಳಂತ ಬರುತ್ತೆ. ಈ ಇನ್ಫ್ರಾರೆಡ್ ಮತ್ತು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ ಬರುತ್ತೆ ಸೆಕೆಂಡ್ PUCನಲ್ಲಿ. ಅದ್ರಲ್ಲಿ ಮಾಡ್ಬೇಕಾರಲ್ಲ ಇನ್ನೂ ಡೀಟೇಲಾಗಿ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಗೊತ್ತಾಯ್ತಾ? ಈಗ ಸದ್ಯಕ್ಕೆ ಸ್ಯಾಟಲೈಟ್ ಬಗ್ಗೆ ಏನಂದರೆ ಅದು ಹೈ ರೆಸೊಲ್ಯೂಷನ್ ಕ್ಯಾಮ್ರಾಗಳು ಮೇಲೆಲ್ಲ ಇಟ್ಟಿರ್ತಾರೆ. ಅದನ್ನು ಸಹ ಅದು ಅಲ್ಲಿಂದ ಕೆಳಗಡೆ ಏನಿದೆ, ಏನು ವಸ್ತು ಇದೆ ಅದನ್ನೆಲ್ಲ ಕ್ಲೀನಾಗಿ ಅದನ್ನು ಬಳಸ್ತಾರೆ. ಮಿಲಿಟರಿ ವೆಪನ್ಸ್ಗಳು ಅವುಗಳೆಲ್ಲ ಸಹ ಮಿಲಿಟರಿ ವೆಪನ್ಸ್ಗಳೆಲ್ಲರೂ ಸಹ ಈ ಸ್ಯಾಟಲೈಟ್ಸ್ಗಳನ್ನೆಲ್ಲ ಬಳಸ್ತಾರೆ. ಗೊತ್ತಾಯ್ತಾ? ಯಾಕೆಂದರೆ ಮಿಲಿಟರಿನಲ್ಲಿ ಕೆಳಗಡೆ ಯಾರು ಬರ್ತಾ ಇದ್ದಾರೋ, ಕೆಳಗಡೆ ಆ ಗಡಿ ಇದರಲ್ಲಿ ಬಾರ್ಡರ್ ರೀಜನ್ನಲ್ಲೆಲ್ಲ ಯಾರು ಇದ್ದಾರಾ ಏನಿದ್ದಾರೆ ಅಂತ ಎಲ್ಲ ನೋಡೋದಕ್ಕೆ ಸ್ಯಾಟಲೈಟಿನೆಲ್ಲ ಬಳಸ್ತಾರೆ. ಗೊತ್ತಾಯ್ತಾ? ಅದೇ ಬೆಸ್ಟ್. ಇದು ಇಲ್ಲಿವರೆಗೆ ಕ್ಲೀನಾಗಿ ಕಳಿಸ್ತಾರೆ. ನೆಕ್ಸ್ಟ್ ಇಲ್ಲ ಏನಂತಂದರೆ ಯೂನಿವರ್ಸಲ್ ಲಾ. ಈಗ ಇಲ್ಲಿವರೆಗೆ ಇವೆಲ್ಲ ಬೇಸಿಕ್ ಆಯಿತು. ಈಗ ನೆಕ್ಸ್ಟ್ ಯೂನಿವರ್ಸಲ್ ಲಾ. ಈ ಬೇಸಿಕ್ ಅಂದರೆ ಇದು ಬೇಸಿಕ್ ಅಲ್ಲ, ಇದು ಜೊತೆಗೆ ಇದು ಎಕ್ಸಾಮ್ನಲ್ಲಿ ಕೊಡ್ತಾರೆ ಅಂಥದ್ದು. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಈಗ ನಾವೆಲ್ಲ ಡೀಪಾಗಿ ಸ್ಟಡಿ ಮಾಡಿ. ಲಾ ಆಫ್ ಗ್ರಾವಿಟೇಷನ್ನು ಯಾವ ಲಾ ಮೇಲೆ ಅದು ವರ್ಕ್ ಆಗ್ತಾ ಇರುತ್ತೆ ಗ್ರಾವಿಟೇಷನ್ನು, ಅದರಿಂದ ನಾವು ಯಾವ ರೀತಿ ಉಪಯೋಗ ಪಡ್ಕೊಬೋದು ಅದ್ರ ಬಗ್ಗೆ ಎಲ್ಲ. ನೆಕ್ಸ್ಟ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ ಏನು ಮಾಡ್ತಾನೆ, ಅವನು ಫಸ್ಟಿಗೆ ಅವನು ಯೂನಿವರ್ಸಲ್ ಲಾ ಯಾವ ರೀತಿ ಒಂದು ಬಾಡಿ ಇನ್ನೊಂದು ಬಾಡಿ ಅಟ್ರಾಕ್ಟ್ ಆಗುತ್ತೆ ಯೂನಿವರ್ಸ್ನಲ್ಲಿ ಅಂತ ಹೇಳ್ತಾನೆ. ಈಗ ಉದಾಹರಣೆಗೆ ಏನು ಹೇಳ್ತಾರೆ ಅಂದರೆ, ಈಗ ಯಾವುದೇ ಒಂದು ದೊಡ್ಡ ಆಬ್ಜೆಕ್ಟು ಸಣ್ಣ ಆಬ್ಜೆಕ್ಟನ್ನು ಯಾವಾಗಲೂ ತನ್ನ ಕಡೆ ಎಳ್ಕೊಂತಾನೆ ಇರುತ್ತೆ. ಗೊತ್ತಾಯ್ತಾ? ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಆಗಿರ್ಬೋದು, ಒಂದು ಬಿಲ್ಡಿಂಗ್ ಇರುತ್ತೆ, ಕೆಳಗಡೆ ಧೂಳೆಲ್ಲ ಬರ್ತಿರುತ್ತೆ, ರೋಡೆಲ್ಲ ಹೋಗ್ತಾ ಇರ್ತಾರೆ, ಧೂಳು ಬರ್ತಿರುತ್ತೆ. ಮಹಡಿ ಮೇಲಿರುತ್ತೆ, ಮಹಡಿ ಮೇಲೂ ಸಹ ಧೂಳು ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಅಂದರೆ ಏನಂದರೆ ಲಾರ್ಜರ್ ಬಾಡೀಸ್, ಈ ಬಿಲ್ಡಿಂಗ್ ಅನ್ನೋದು ದೊಡ್ಡ ಬಾಡಿ, ಸಣ್ಣ ಧೂಳು ಅನ್ನೋದು ಸಣ್ಣ ಬಾಡಿ. ಅದು ದೊಡ್ಡ ಬಾಡಿ ಆ ಸಣ್ಣ ಬಾಡಿನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಬಿಲ್ಡಿಂಗ್ ಎಷ್ಟೇ ಹೈಟ್ ಇರಲಿ ಧೂಳು ಬಂದೇ ಬರುತ್ತೆ.
ಗೊತ್ತಾಯ್ತಾ. ಅದು ಲಾರ್ಜರ್ ಬಾಡೀಸು ಸ್ಮಾಲರ್ ಬಾಡೀಸನ್ನೇ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದು ಏನು ಬರುತ್ತೆ, ಅದು ಲಾ ಆಫ್ ಗ್ರಾವಿಟೇಷನ್. ಅದನ್ನು ನ್ಯೂಟನ್ಸನ್ ಅದನ್ನು ಕ್ಲೀನಾಗಿ ಹೇಳಿರ್ತಾನೆ. ಅಂದರೆ ಏನು, ಒಂದೆರಡು ಬಾಡೀಸ್ ಇರುತ್ತೆ, ಒಂದು ಯಾವ ಅನ್ನೋದು M1, ಈ ಮಾಸ್ ಅನ್ನೋದು M2, ಎರಡು ಒಂದಕ್ಕೊಂದಕ್ಕೆ ಅಟ್ರಾಕ್ಷನ್ ಆಗುತ್ತೆ. ಅದು ಯಾವ ಪ್ರಪೋರ್ಷನಲ್ಲಿ ಅಟ್ರಾಕ್ಟ್ ಆಗತ್ತೆ ಅಂತ ಹೇಳೋದೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಗೊತ್ತಾಯ್ತಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಥವಾ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳ್ತಾರೆ. ಅದು ಏನು, ಅದ್ರ ಪ್ರಕಾರ ಏನಂತಂದರೆ ನೋಡಿ, ಇದೊಂದು M1 ಬಾಡಿ, ಇದೊಂದು M2 ಬಾಡಿ ಇರುತ್ತೆ. M1 ಮಾಸ್ M1 ಇರುತ್ತೆ, ಇದರದ್ದು ಮಾಸ್ M2 ಇರುತ್ತೆ. ಎರಡಕ್ಕೂ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಾಡೀಸು D ಇರುತ್ತೆ. ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ M1 ಮತ್ತು M2 ಎರಡು ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಬೈ ಈ D ದ ಸ್ಕ್ವಯರನ್ನು ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಅದು ಇಲ್ಲಿಂದ ಇದಕ್ಕೆ ಇವೆರಡಕ್ಕೂ ಇರೋ ಫೋರ್ಸನ್ನು ಹೇಳುತ್ತೆ. ಗೊತ್ತಾಯ್ತಾ. ನೋಡಿರಿ, ಈ ಫೋರ್ಸ್ ಬಿಟ್ವೀನ್ ದ ಟು, ನೋಡಿರಿ M1 ಮತ್ತು M2 ಇರುವಂಥ ಫೋರ್ಸ್ ಎರಡು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ M1 ಇಂಟು ಮಾಸ್ ಆಫ್ ದ ಬಾಡಿ M1 ಮಾಸ್ ಆಫ್ ದ ಬಾಡಿ M2 ಡಿವೈಡೆಡ್ ಬೈ D ಸ್ಕ್ವೇರ್. ಗೊತ್ತಾಯ್ತಾ. ಆ ಪ್ರಕಾರ ಆಗಿರುತ್ತೆ. ಅದನ್ನು ನಾವು ಎಕ್ಸ್ಪ್ಲೇಷನ್ ರೂಪದಲ್ಲಿ ಹೇಳಬೇಕು. ಈಗ ದ ಫೋರ್ಸ್ ಬಿಟ್ವೀನ್ ದ ಟು, ನೋಡಿರಿ ಫೋರ್ಸ್ M1 ಮತ್ತು M2ಗೆ ಬಿಟ್ವೀನ್ ದ ಫೋರ್ಸ್ ಯಾವುದಂದರೆ ದ ಫೋರ್ಸ್ ಬಿಟ್ವೀನ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದು ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾತ್ರ ಇರುತ್ತೆ, ರಿಪಲ್ಷನ್ ಇರೋಲ್ಲ. ಇದರಲ್ಲಿ ಆ್ಯಂಟಿ ಗ್ರಾವಿಟಿ ಎಲ್ಲೂ ಕಂಡಿದ್ದಿಲ್ಲ, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾತ್ರ ಇರುತ್ತದೆ. ಹೀಗೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ M1 M2. ನೋಡಿ, the force of attraction between the two bodies is directly proportional to the product of their masses. Product ಅಂದರೆ ಇಂಟು masses and inversely proportional. One divided by ಬಂತು ಅಂದರೆ inversely proportional to the square of the distance between them. D ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಗೊತ್ತಾಯ್ತಾ. ನೋಡಿ, F ಪ್ರಪೋರ್ಷನಲ್ ಟು M1 M2 by D ಸ್ಕ್ವೇರ್. ಇದನ್ನು M1 ಅಂದರೆ ಮಾಸ್ ಆಫ್ ದ M1, ಮಾಸ್ ಆಫ್ ದ ಟೂ ಬಾಡೀಸ್. M1 and M2 ಅಂದರೆ ಮಾಸ್ ಆಫ್ ದ ಟೂ ಬಾಡೀಸ್, ಮಾಸ್ ಆಫ್ ದ ಬಾಡಿ M1, ಮಾಸ್ ಆಫ್ ದ ಬಾಡಿ ಸೆಕೆಂಡ್ ಬಾಡಿ. D ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. F is the force of attraction between them. ಇದನ್ನು ನಾವು ಹೇಳಬೇಕಾದ್ರೆ F ಪ್ರಪೋರ್ಷನಲ್ ಟು M1 M2 by D ಸ್ಕ್ವೇರ್. M1 M2 by D ಸ್ಕ್ವೇರನ್ನು ನೀವು ಕ್ಲೀನಾಗಿ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಇದು ಲಾ ಆರಾಮ ಹೇಳ್ಬೋದು, ನೀವು ಓನಾಗಿ ಬರಿಬೋದು. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅದನ್ನು ಕ್ಲೀನಾಗಿ ಹೇಳ್ಬೋದು. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ between the two bodies is directly proportional to the product of their masses and inversely proportional to the square of the distance between them. ಗೊತ್ತಾಯ್ತಾ. ಅದನ್ನು ಹೇಳಬೇಕು. ಅದನ್ನು F ಅಂದರೆ G ಇಂಟು M1 M2 by D ಸ್ಕ್ವೇರ್ ಅಂತ ಬರ್ತಾರೆ. ಅಂದರೆ G ಅಂದರೆ ಕಾನ್ಸ್ಟೆಂಟಾಗಿ ನಾವು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತೀವಿ. ಅದಕ್ಕೆ ಇದು ವೆಕ್ಟರ್ ಫಾರಮ್ನಲ್ಲಿ ಇದು ಡೈರೆಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ ಯಾವಾಗಲೂ ಸ್ವತಃ ಒಂದು ಬಾಡಿ ಇನ್ನೊಂದು ಬಾಡಿಗೆ ಡೈರೆಕ್ಷನ್ನಲ್ಲೇ ಇರುತ್ತೆ. ಗೊತ್ತಾಯ್ತಾ. ಅದಕ್ಕೆ ಇದಕ್ಕೆ ಇದು ಯಾವ ರೀತಿ ಅಟ್ರಾಕ್ಟ್ ಆಗ್ತಿದೆ ಅಂದಕ್ಕೆ ಒಬ್ಬ ಬೇಕಲ್ಲ ನಿಮಗೆ ಸಾಕ್ಷಿಗೆ, ಅವನೇ ಯೂನಿಟ್ ವೆಕ್ಟರ್. ಗೊತ್ತಾಯ್ತಾ. ಯೂನಿಟ್ ವೆಕ್ಟರು D ಅಂತ ಹಾಕಿರ್ತೀವಿ. D ಅಂದರೆ ಇದ್ರ ಡೈರೆಕ್ಷನ್ ಹೇಳೋದು, ಇಲ್ಲಿಂದ ಇಲ್ಲಿ ಡೈರೆಕ್ಷನ್, ಇಲ್ಲಿಂದ ಇಲ್ಲಿ ಡೈರೆಕ್ಷನು. ಇವನೇನು ಮಾಡ್ತಾನೆ, ಇವರು ಈ ಕಡೆ ಅಟ್ರಾಕ್ಟ್ ಆಗ್ತಿದೆ ಅಂತಾನೆ, ಇವನೇನು ಮಾಡ್ತಾನೆ, ಇವನು ಈ ಕಡೆ ಹೋಗ್ತಾ ಇದ್ದಾನೆ ಅಂತ ಇವನು ಹೇಳ್ತಾನೆ. ಅವೆರಡಕ್ಕೂ ಹೇಳೋರು ಯಾರು, ಡಿ ಅಂದರೆ ಡಿಸ್ಟೆನ್ಸು, ಅದಕ್ಕೆ ಡೈರೆಕ್ಷನ್. ಅದು ಟೋಪಿ ಹಾಕಿ ಕೂರಿಸಿರ್ತಾರೆ, ಅದೇ ಡೈರೆಕ್ಷನ್. ಗೊತ್ತಾಯ್ತು. ಅದು ಟೋಪಿ ಹಾಕೊಂಡಿರೋನು ಯಾವಾಗ ಏನಂತೀವಿ, ಅವನಿಗೆ ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ನಿಮಗೆ ಅದರಲ್ಲೇ ಓದ್ ಪೀರಿಯಡಲ್ಲೆಲ್ಲ ಯೂನಿಟ್ ವೆಕ್ಟರ್ಸ್ ಅದರಲ್ಲೆಲ್ಲ ಹೇಳಿದ್ದೆ. ಗೊತ್ತಾಯ್ತಾ. ಅದೇ ರೀತಿ G ಇಂಟು M1 M2 by D ಸ್ಕ್ವೇರ್ ಇಂಟು D ಕ್ಯಾಪ್ ಅಂದರೆ ಈಸ್ ಅ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ F. ಗೊತ್ತಾಯ್ತಾ. ಈಗ ಗ್ರಾವಿಟೇಷನಲ್ ಇದೆಯಲ್ಲ, ಅದನ್ನು ಮತ್ತೊಂದ್ಸರಿ ಹೇಳೋಣ. ಯೂನಿವರ್ಸಲ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ product of their masses and inversely proportional to the square of the distance between them. The gravitational force of attraction between two bodies is directly proportional to the product of their masses and inversely proportional to the square of the distance between them. In the direction acts along the line joining the two bodies. ನೋಡಿ, ಡೈರೆಕ್ಷನ್ ಇದೆ, ಅದೊಂದು ಒಂದು ಇದ್ರ ಡೈರೆಕ್ಷನ್ ಈ ಕಡೆ ಇರುತ್ತೆ, ಇದರ ಡೈರೆಕ್ಷನ್ ಈ ಕಡೆ ಇರುತ್ತೆ. ಗೊತ್ತಾಯ್ತಾ. ಆಯಿತು.
ಈ ಡೈರೆಕ್ಷನ್ ಈ ಕಡೆ ಇದನ್ನು ಅಟ್ರಾಕ್ಟ್ ಮಾಡುತ್ತೆ, ಇದನ್ನು ಈ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಗೊತ್ತಾಯ್ತು. ಫೋರ್ಸ್ ಆನ್ M1 ಡ್ಯೂ ಟು M2, ಫೋರ್ಸ್ ಆನ್ M2 ಡ್ಯೂ ಟು M1 ಹಾಗೆ. ನೆಕ್ಸ್ಟ್ ಅದನ್ನೇ ಎಕ್ಸ್ಪ್ಲೇಷನ್ ಅಂತ ಬರುತ್ತೆ, ಇದನ್ನು ಬರೀಬೇಕು. M1 M2 ಈಕ್ವಲ್ ಟು ಮಾಸ್ ಆಫ್ ದ ಟೂ ಬಾಡೀಸ್, D ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಾಡೀಸ್, F ಈಕ್ವಲ್ ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಬಾಡೀಸ್. ಫ್ರಮ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ F ಪ್ರಪೋರ್ಷನಲ್ ಟು M1 M2 ಬೈ D ಸ್ಕ್ವೇರ್, ಅಂದರೆ F ಈಕ್ವಲ್ ಟು G ಇಂಟು M1 M2 ಬೈ D ಸ್ಕ್ವೇರ್. ಓಕೆ, G ಈಕ್ವಲ್ ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇನ್ ವೆಕ್ಟರ್ ಫಾರಮ್ F ಈಕ್ವಲ್ ಟು G ಇಂಟು M1 M2 ಬೈ D ಸ್ಕ್ವೇರ್ ಇಂಟು D. ವೆಕ್ಟರ್ ಅಂದರೆ ಏನು, ಇದು ಫೋರ್ಸು, ಅದನ್ನು ವೆಕ್ಟರ್ ರೂಪದಲ್ಲಿ ಹೇಳಬೇಕು. ವಿತ್ ಡೈರೆಕ್ಷನ್ ಸಮೇತ ಹೇಳೋದಕ್ಕೆ ನಾವು ವೆಕ್ಟರ್ ರೂಪದಲ್ಲೇ ಹೇಳ್ತೀವಿ. ವೆಕ್ಟರ್ ಅಂದರೆ ಇದು D ಇಂದ D ಡೈರೆಕ್ಷನಲ್ಲೇ ಇರುತ್ತೆ, ಮತ್ತು ಇಲ್ಲಿ ಯಾವುದೋ ಡೈರೆಕ್ಷನ್ ಅಲ್ಲ, ಈ ಡೈರೆಕ್ಷನಲ್ಲೇ ಇರುತ್ತೆ, ಅದು ವೆಕ್ಟರ್. ಆಯಿತಾ, ಅದನ್ನು ಕ್ಲೀನಾಗಿ ಸರಿ ನೋಡ್ಕೊಂಡು ಸರಿ ಇದನ್ನು ಸರಿ ಕ್ಲೀನಾಗಿ ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ನೋಟ್ಸಲ್ಲಿ ಬರೀರಿ, ಆಮೇಲೆ ರಫಲ್ಲೇ ಮತ್ತೊಂದು ಸರಿ ಮೆಮೊರೈಸಿಂಗ್ ಪಾರ್ಟ್ ಇದ್ದಾಗ ಹೇಳ್ತೀನಿ. ನೆಕ್ಸ್ಟ್ ಡಿಫೈನ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದರೆ ಏನು ಅಂತ ನಮಗೆ ಪರ್ಟಿಕ್ಯುಲರ್ ನಂಬರ್ ವೈಸ್ ಬೇಕು, ಅದನ್ನು ಏನು ಅಂತ ಹೇಳಿದೆ. ಅದೇ ನೋಡಿರಿ, F ಈಕ್ವಲ್ ಟು G1 ಇಂಟು M1 M2 ಬೈ D ಸ್ಕ್ವೇರ್ ಫಾರ್ಮುಲಾ ಇದೆ. M1 ಅಂದರೆ ಏನು, ಮಾಸ್ ಆಫ್ ದ ಬಾಡಿ 1, ಮಾಸ್ ಆಫ್ ದ ಬಾಡಿ 1 kg ಇರಲಿ, ಮಾಸ್ ಆಫ್ ದ ಬಾಡಿ 2 1 kg ಇರಲಿ, ಡಿಸ್ಟೆನ್ಸ್ ಇದೆಯಲ್ಲ ಇದರದ್ದು 1 ಮೀಟರ್ ಇರಲಿ. ಯಾಕಂದರೆ ಎಲ್ಲ ಒಂದೊಂದು ಮಾಡ್ತೀವಿ, ಒಂದೊಂದು ಮಾಡಿದಾಗ ಸ್ಟ್ಯಾಂಡರ್ಡಾಗಿ ಎಷ್ಟು ಸಿಗುತ್ತೆ ಅಂತ ಬರ್ತೈತೆ. ಈಗ ಯಾವುದೋ ಒಂದು ಮೂಟೆ ಅಕ್ಕಿ ತೊಗೊತೀರ, ಒಂದು ಮೂಟೆ ಅಕ್ಕಿ ತೊಗೊಂಡಾಗ ಹೆಂಗೆ ಮೂಟೆ ಅಂತ ಕೇಳಲ್ಲ, ಹೆಂಗೆ kg ಅಂತ ಕೇಳ್ತೀರ. ಆ ಮೂಟೆಯಲ್ಲಿ ಜಾಸ್ತಿ ಇರಲಿ ಕಡಿಮೆ ಇರಲಿ ಎಷ್ಟೇ ಇರಲಿ, ಎಷ್ಟು 1 kg ಎಷ್ಟು ಅಂತ ಲೆಕ್ಕ ಹಾಕಿ ಅದನ್ನು ಹೇಳ್ತೀರಾ. ಗೊತ್ತಾಯ್ತಾ? ಸರಿ, ಅದು ಅಷ್ಟಾಗಿ ಅದರ ಕಡಿಮೆಯಲ್ಲಿ ಜಾಸ್ತಿ ಇರಲಿ ಒಂದೇ ಲೆಕ್ಕ ತಗೊಂಡು ಅದು 1 kg ಮೂಟೆ, ಅದು ಮಾಸ್ ಆಫ್ ದ 1 ಮೂಟೆ. ಈಗ 2 ಮೂಟೆ ಅಕ್ಕಿ ತೊಗೊಂಡಿದ್ರೆ ಮಾಸ್ ಆಫ್ ದ ಅದು ಅಷ್ಟೇ ಸೇಮ್ ಒಂದೇ ಇರುತ್ತೆ. ಗೊತ್ತಾಯ್ತಾ? 2 ಮೂಟೆ ತೊಗೊಬೇಕಾದ್ರೂ ಅದಕ್ಕೇನು kg ಚೇಂಜ್ ಆಗಲ್ಲ. 1 kg, 1 ಮೂಟೆಗೆ 1 kgಗೆ ಎಷ್ಟು ಅಳತೆ ಮಾಡಿರ್ತೀವೋ ಅಷ್ಟೇ ಅದಕ್ಕೂ ಅಷ್ಟೇ. 2ನೇ ಮೂಟೆಗೂ ಸಹ ಸೇಮ್ 1 kgಗೆ ಎಷ್ಟಂತ ಅಳತೆ ಮಾಡಿ ಅದ್ರಲ್ಲಿ ಎಷ್ಟು kg ಇದೆಯೋ ಅಷ್ಟು kg ಇಂಟು ಮಾಡಿ ಕೊಡ್ತೀರ. ಸೇಮ್ ಅದೇ ರೀತಿ ಅದು M1 M2 ಈಕ್ವಲ್ ಟು 1. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಈಗ ಇದು 1 ಮೀಟರ್. ನೀವು ಈ ಅಕ್ಕಿ ಮೂಟೆನ ಇಲ್ಲಿ ಅಂಗಡಿಯಿಂದ ಸೀದಾ ನಿಮ್ಮ ಮನೆಗೆ ತೊಗೊಂಡೋಗ್ಬೇಕು, ಅದು ಕರೆಕ್ಟಾಗಿ 1 ಕಿಲೋಮೀಟ್ರು ಅಥವಾ 1 ಯೂನಿಟ್ ಇದೆ. 1 ಮೂಟೆಗೆ ಇಲ್ಲಿಂದ ತೊಗೊಂಡಾಗ ಅಲ್ಲಿ ಹಾಕೋಕ್ಕೆ ಎಷ್ಟು ದುಡ್ಡು ಅಂತ ಮಾಡಿರ್ತೀರ, 50 ರೂಪಾಯಿ ಅಂತ ಮಾಡಿರ್ತೀರ ಆಟೋದವನಿಗೆ. ಅದೇ ರೀತಿ 2 ಮೂಟೆ ತೊಗೊಂಡೋಗೋಕ್ಕೂ ಅವ್ನು ಒಂದೇ ಸರಿ ಆಟೋದಲ್ಲೇ ತೊಗೊಂಡೋಗ್ತಾನೆ. ಗೊತ್ತಾಯ್ತಾ? ಒಂದೇ ಸರಿ ಆಟೋದಲ್ಲಿ ತೊಗೊಂಡೋದ್ರೆ 50 ರೂಪಾಯಿ, ಇನ್ನೊಂದು ಸರಿ ತೊಗೊಂಡೋದ್ರೆ 50 ರೂಪಾಯಿ. ಅಂದರೆ ಒಂದು ಸರಿ 1 ಟ್ರಿಪ್ ಹೊಡೆಯೋಕ್ಕೆ 50 ರೂಪಾಯಿ ಲೆಕ್ಕ. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅದು ಒಂದೇ ಫಿಕ್ಸೆಡ್ ಆಗಿರುತ್ತೆ. ಸೇಮ್ ಅದೇ ರೀತಿ ಇದರಲ್ಲೂ ಇದೆ. ಅದೇ ಒಂದು ಕ್ಯಾಲ್ಕುಲೇಷನ್ ಮೇಲೆ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನನ್ನು G ಏನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಮಾಸ್ ಆಫ್ ದ ಬಾಡಿ M1 1 kg, ಇದ್ರದ್ದು 1 kg. ಅವಾಗ ಏನಾಗುತ್ತೆ, M1 ಈಕ್ವಲ್ ಟು M2 ಈಕ್ವಲ್ ಟು 1 kg. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅದು 1 ಕಿಲೋಮೀಟರ್. ಈಗ ಈ ಆಟೋದಲ್ಲೆಲ್ಲ ಏನು ಮಾಡಿದ್ರೆ 1 ಕಿಲೋಮೀಟ್ರಿಗೆ ಎಷ್ಟು ಅಂತ ಕೇಳ್ತಾರೆ. ಬೆಂಗಳೂರಿನ ಸೈಡಲ್ಲೆಲ್ಲ ಏನಾಗುತ್ತೆ, ಏನು ಮಾಡ್ತೀವಿ, ಈಗೆಲ್ಲ ಕಿಲೋಮೀಟ್ರ್ ಲೆಕ್ಕ. ಸರಿ, ಹೆಂಗಪ್ಪ ಕಿಲೋಮೀಟ್ರ್ ಅಂತ ಕೇಳ್ತೀವಿ. ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೆ ಎಷ್ಟು ಅಂತ ಕೇಳಲ್ಲ, 1 ಕಿಲೋಮೀಟ್ರ್ ಹೋಗೋಕ್ಕೆ ನಿನಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತೀವಿ. ಅದು ಯೂನಿಟ್, ಅದು ಗೊತ್ತಾಯ್ತಾ? ಅದೇ ರೀತಿ 1 ಕಿಲೋಮೀಟ್ರ್ ಲೆಕ್ಕದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ 1 ಮೀಟರ್. ಗೊತ್ತಾಯ್ತಾ? ಅದು ಹಾಗೆ M1 ಈಕ್ವಲ್ ಟು M2 ಈಕ್ವಲ್ ಟು 1 kg, D ಈಕ್ವಲ್ ಟು 1 ಮೀಟರ್. ದೆನ್ ಅವಾಗ ಏನಾಗುತ್ತೆ ಅಂದರೆ F ಈಕ್ವಲ್ ಟು G ಆಗುತ್ತೆ. ಫೋರ್ಸು ಮತ್ತು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎರಡೂ ಒಂದಾಗಿರುತ್ತೆ. ಯಾಕೆ ಒಂದೇ ಮಾಡಿರ್ತೀವಿ ಅಂದರೆ ಇದು 1 ಮೀಟರ್. ನಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದು 1 ಮೀಟರ್ ಇತ್ತು, ಇದು 1 ಮೀಟರ್ ಇತ್ತು, ಇಲ್ಲ ಇದು 1 kg, ಇದು 1 kg, ಇದು 1 ಮೀಟರು. ಅವಾಗ ಏನಾಗುತ್ತೆ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎಷ್ಟು ಬಂದಿದೆ ಅಂತ ಕರೆಕ್ಟಾಗಿ ಹೇಳೋಕ್ಕೆ ಬರುತ್ತೆ ನಮಗೆ. ಅದಕ್ಕೆ ಇದನ್ನು 1, ಇದು 1, ಇದು 1 ಅಂತ ಮಾಡಿರ್ತೀವಿ. ಇದೇ ರೀತಿ ಇದೇ ಈಕ್ವೇಷನ್ ಅಂತಲ್ಲ, ಎಷ್ಟೇ ಈಕ್ವೇಷನ್ ಇರಲಿ, ಇಂಡು ಏನೇನೋ ಇರಲಿ, ಅವೆಲ್ಲವೂ ಸಹ 1 1 1 ಅಂತಲೇ ತೊಗೊಳ್ತಾರೆ. ಟೈಮ್ ಅಕಸ್ಮಾತ್ ಯಾವುದೋ ಬಂತು ಅಂದರೆ 1 ಸೆಕೆಂಡ್ ಅಂತಲೇ ತೊಗೊಳ್ಳೋದು. ಯಾವಾಗಲೂ ಸ್ಟ್ಯಾಂಡರ್ಡ್ ಯೂನಿಟಿಗೆ ಕನ್ವರ್ಟ್ ಮಾಡ್ಬೇಕಾರೆ. ಗೊತ್ತಾಯ್ತಾ? ಹಂಗೆ ಸೊ M1 ಈಕ್ವಲ್ ಟು M2 ಈಕ್ವಲ್ ಟು 1 kg, ದೆನ್ D ಈಕ್ವಲ್ ಟು 1 ಮೀಟರ್, ದೆನ್ F ಈಕ್ವಲ್ ಟು G. ಅಂದರೆ ಏನು, ಫೋರ್ಸು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎರಡು ಯಾವ ಒಂದೇ ಆಗಿರುತ್ತೆ ಅಂದರೆ ಅದ್ರ ಒಂದ್ರದ್ದು ಮಾಸು 1 kg, ಮತ್ತೊಂದ್ರದ್ದು ಮಾಸು 1 kg, ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 1 ಮೀಟರ್ ಎಷ್ಟಾಗಿರಬೇಕು. ಫೋರ್ಸ್ ಅಂದರೆ ಫೋರ್ಸು ಮತ್ತು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎರಡು ಯಾವಾಗ ಒಂದೇ ಆಗಿರುತ್ತೆ ಅಂದರೆ ಅದರದ್ದು ಮಾಸು ಮತ್ತು ಎರಡರದ್ದು ಮಾಸು, ಇದ್ರದ್ದು 1 kg, ಇದ್ರದ್ದು 1 kg, ಆಮೇಲೆ ಇದ್ರ ಡಿಸ್ಟೆನ್ಸು ಸಹ 1 ಮೀಟರ್ ಅವಾಗಿತ್ತು ಅಂದರೆ ಫೋರ್ಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟು ಒಂದೇ ಆಗಿರುತ್ತೆ ಮತ್ತು ಫೋರ್ಸು ಎರಡು ಒಂದೇ ಆಗಿರುತ್ತೆ. ಅದನ್ನೇ ನಾವು ಎಕ್ಸ್ಪ್ಲೇಷನ್ ರೂಪದಲ್ಲಿ ಹೇಳಬೇಕು. ಅಂದರೆ ಏನು, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ದ ನ್ಯೂಮೆರಿಕಲಿ ಈಕ್ವಲ್ ಟು ದ ಫೋರ್ಸ್. ನೋಡಿರಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ಟು ದ ಫೋರ್ಸ್ ಆಫ್ ಅಟ್ರಾಕ್ಷನ್.
between the two bodies when each of mass 1 kg with a distance between them is 1 meter. ಗೊತ್ತಾಯ್ತಾ? ಈಚ್ ಆಫ್ ಮಾಸ್ 1 kg ಆ್ಯಂಡ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್. ನೋಡಿ, ಎರಡು ಸತ 1 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಅದರದ್ದು ಈಚ್ ಮಾಸು ಸತ 1 kg ಇರಬೇಕು. ಇದ್ರದ್ದು 1 kg, ಇದ್ರದ್ದು 1 kg. ಗೊತ್ತಾಯ್ತಾ? ಅದು ಅವಾಗ ಏನಾಗುತ್ತೆ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಗುತ್ತೆ. ಗೊತ್ತಾಯ್ತಾ? ಇದನ್ನು ಮತ್ತೊಂದು ಸರಿ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ಟು ದ ಫೋರ್ಸ್ ಆಫ್ ಅಟ್ರಾಕ್ಷನ್ between them when between the two bodies each of mass equal to the 1 kg and separated by a distance 1 meter ಅಂತ ಹೇಳಬೇಕು. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ಟು ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್ ಈಚ್ ಆಫ್ ಮಾಸ್ 1 kg ಆ್ಯಂಡ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್. ಅದನ್ನು ನಾವು ಈಕ್ವೇಷನನ್ನು ನೀವು ಇದನ್ನು ಎಕ್ಸ್ಪ್ಲೇಷನ್ ರೂಪದಲ್ಲಿ ಹೇಳೋದನ್ನು ಕಲ್ತ್ಕೊಬೇಕು. ಗೊತ್ತಾಯ್ತಾ? ಆಮೇಲೆ ಇನ್ನೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಯಾವ ರೀತಿ ಈಕ್ವೇಷನ್ ಈ ಥರದಲ್ಲಿ ಒಂದೇ ಅಲ್ಲ, ಯಾವ ರೀತಿ ಎಕ್ಸ್ಪ್ಲೇಷನ್ ಕೊಟ್ಟರು ಅದನ್ನು ನೀವು ಎಕ್ಸ್ಪ್ಲೇಷನ್ ರೂಪದಲ್ಲಿ ಹೇಳಬೇಕು. ಆ ರೀತಿದೊಂದು ಟ್ರಿಕ್ಸನ್ನು ಹೇಳ್ತೀನಿ ಈ ಪಾಠ ಆದಮೇಲೆ. ಅದಕ್ಕೆ ಇಷ್ಟು ಜಾಗ ಬಿಡ್ಕೊಂಡಿರೋದು ನಿಮಗೆ. ಅದನ್ನು ಟ್ರಿಕ್ಸ್ ಕೆಲವೊಂದು ಇರ್ತವೆ, ಅದನ್ನು ಹೇಳೋದಕ್ಕೆ. ಯಾವಾಗ ಈಕ್ವೇಷನ್ಗೆ ಇದು ತುಂಬ ಬರ್ತಿರ್ತವೆ ಮುಂದೆ, ಆ ಥರದನ್ನೇ ಹೇಳೋಕ್ಕೆ. ನೆಕ್ಸ್ಟ್, ವೈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅಂದರೆ ಈಗ ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟನ್ನು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತೀವಿ. ಯಾಕಂದರೆ ಇದು ಯಾವುದೇ ಇದರಲ್ಲಿ ಹೋಗಲಿ, ಅರ್ತ್ ಹೋಗಲಿ, ಮೂನ್ ಹೋಗಲಿ, ಜುಪಿಟರಲ್ಲಿ ಹೋಗಲಿ, ಏನೇ ಹೋಗಲಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಮಾತ್ರ ಒಂದೇ ಇರುತ್ತೆ. ಅದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 6.67 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಇರುತ್ತೆ. ಇದ್ರ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನು ಫಾರ್ಮುಲಾ. ಅದನ್ನು ನಾವು ಯಾವುದೇ ಅರ್ಥಲ್ಲಿ ಹೋದ್ರೂ, ಯಾವುದೇ ಅರ್ಥ ಜುಪಿಟರ್ ಸನ್ನಲ್ಲಿ ಹೋಗಲಿ, ಇನ್ನೇ ಯಾವುದಾದ್ರು ಸ್ಟಾರಲ್ಲಿ ಹೋಗಲಿ ಅಷ್ಟೇ ಇರುತ್ತೆ. ಅದು ಯಾಕೆ ಅಂತ ಅದು ಯಾವ ಇರುತ್ತೆ, ಯಾಕೆ ಅದು ಕಾನ್ಸ್ಟೆಂಟ್ ಅಂತ ಕೇಳಿದ್ದಾರೆ. ಗೊತ್ತಾಯ್ತಾ? ವೈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಕಾನ್ಸ್ಟೆಂಟ್ ಅದು ಇಡೀ ಹೋಲ್ ಯೂನಿವರ್ಸಲ್ಲಿ, ಇದು ನಮ್ಮ ಅರ್ಥ ಒಂದೇ ಅಲ್ಲ, ಬೇರೆ ಎಲ್ಲ ಯಾವುದೇ ಯೂನಿವರ್ಸಲ್ಲಿ ಹೋದ್ರೂ, ಯಾವುದೇ ಸ್ಟಾರಲ್ಲಿ ಹೋದ್ರೂ ಒಂದೇ ಇರುತ್ತಲ್ಲ. ಯಾಕೆ ಅಂತ ಗೊತ್ತಾಯ್ತಾ? ಯಾಕಂದರೆ ಅದು ಬಾಡಿ ಸೈಜ್ ಗೊತ್ತಾಯ್ತಾ? ಅದು ಬಾಡಿ ಎಷ್ಟೇ ಸೈಜ್ ಇರಲಿ, ಒಂದು ಎಷ್ಟೇ ದೊಡ್ಡದಿರಲಿ, ಒಂದು ಸಣ್ಣದಿರಲಿ, ಸೈಜ್ ಮೇಲೆ ಆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡಿಪೆಂಡ್ ಆಗಲ್ಲ. ಒಂದು ಫಿಸಿಕಲ್ ಕಂಡೀಷನ್ಸ್, ಟೆಂಪ್ರೇಚರು, ಪ್ರೆಷರು ಎಷ್ಟೇ ಏನೇ ಇರಲಿ ಅದ್ರ ಮೇಲೆ ಅದು ಡಿಪೆಂಡ್ ಆಗೋಲ್ಲ. ಗೊತ್ತಾಯ್ತಾ? ಇನ್ನೊಂದು ಮೀಡಿಯಮ್, ಅದ್ರ ಮಧ್ಯದಲ್ಲಿ ವಾಟರ್ ಇರಲಿ, ಮೀಡಿಯಮ್ ಇರಲಿ, ಏರ್ ಮೀಡಿಯಮ್ ಇರಲಿ, ಹೀಲಿಯಮ್ ಇರಲಿ, ಹೈಡ್ರೋಜನ್ ಇರಲಿ, ಅದ್ರ ಮೇಲೆ ಡಿಪೆಂಡ್ ಆಗೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಅದನ್ನು ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತೀವಿ. ಈಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸನ್ನು ತೆಗೆದು ಇದೇನೇ ಸೇಮ್ ನೀರೊಳಗೆ ಮುಳುಗಿಸ್ಬಿಡಿವಿ, ಮುಗಿಸಿ ಎರಡನ್ನೂ ಒಂದಕ್ಕೊಂದೇ ಅಟ್ರಾಕ್ಷನ್ ಎಷ್ಟು ಅಂತ ನೋಡಿದ್ವಿ, ಅವಾಗಲೂ ಸಹ ಒಂದೇ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನು, ಗ್ರಾವಿಟೇಷನಲ್ ಕಾನ್ಸ್ಟೆಂಟು ಒಂದೇ ಇರುತ್ತೆ. ಅದನ್ನು ತೊಗೊಂಡೋಗಿ ಏರ್ ಮೀಡಿಯಮಲ್ಲಿ ತೊಗೊಂಡ್ವಿ, ಇನ್ನೊಂದು ತೊಗೊಂಡೋಗಿ ಫುಲ್ಲು ವ್ಯಾಕ್ಯೂಮ್ ಇರುತ್ತೆ, ಆ ಕಡೆ ಇಟ್ವಿ, ಅವಾಗಲೂ ಸಹ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಒಂದೇ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತೀವಿ. ಯೂನಿವರ್ಸಲ್ ಎಲ್ಲೇ ಹೋದ್ರೂ ಗ್ರಾವಿಟೇಷನ್ ಜಿ ದ ವ್ಯಾಲ್ಯೂ ಸಹ ಅಷ್ಟೇ ಇರುತ್ತೆ. ಸ್ಮಾಲ್ ಜಿ ಬೇರೆ, ಕ್ಯಾಪಿಟಲ್ ಬಿ ಜೆ. ಅಂದರೆ ಕ್ಯಾಪಿಟಲ್ ಜಿ ಇದೆ 9.8, ಜಿ = 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಜಿ ಸ್ಮಾಲ್ ಜಿ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಜಿ ಅಂದರೆ ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್. ಈ ಬಾಡಿ ದೊಡ್ಡ ಬಾಡೀಸ್, ಎರಡು ದೊಡ್ಡ ಬಾಡಿನ ಎರಡು ಬಾಡೀಸ್ಗಳ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತೀವಿ. ಇದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು 9.8. ಇದು ಪಾಸಿಟಿವ್ನರು ಆಗ್ಬೋದು, ನೆಗೆಟಿವ್ನರು ಆಗ್ಬೋದು. ಫೋರ್ಸ್ ಒಂದು ವಸ್ತು ಬಿತ್ತು ಅಂದರೆ ಫೋರ್ಸ್ ಎಳ್ಕೊಳ್ತಾ ಇರುತ್ತೆ ಭೂಮಿ, ನಮ್ಮ ಅರ್ಥ. ಅದಕ್ಕೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು ಮೂನಲ್ಲಿ ಹೋದರೆ ಇದು ವೇರಿಯೇಷನ್ ಇನ್ನೂ ಕಡಿಮೆ ಆಗುತ್ತೆ, ಜುಪಿಟರಲ್ಲಿ ಹೋದರೆ ಜಾಸ್ತಿ ಆಗ್ತಿರುತ್ತೆ. ಹಾಗೆ ಇದಾದರೆ ಹಂಗಲ್ಲ, ಯಾವುದೇ ಪ್ಲಾನೆಟಿಗೆ ಹೋದ್ರೂ ಒಂದೇ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಇದು ನೋಡಿ, ದ ವ್ಯಾಲ್ಯೂ ಆಫ್ ಜಿ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಆ್ಯಂಡ್ ಸೈಜ್ ಆಫ್ ದ ಬಾಡೀಸ್, ನೇಚರ್ ಆಫ್ ದ ಮೀಡಿಯಮ್ ಬಿಟ್ವೀನ್ ದ ಟೂ ಬಾಡೀಸ್, ದ ಫಿಸಿಕಲ್ ಕಂಡೀಷನ್ ಸಚ್ ಆಸ್ ಟೆಂಪ್ರೇಚರ್, ಪ್ರೆಷರ್ ಎಕ್ಸೆಟ್ರಾ ಆಫ್ ಸರೌಂಡಿಂಗ್ ಮೀಡಿಯಮ್. ಗೊತ್ತಾಯ್ತಾ? The value of G does not depend on the nature and size of bodies, nature of the medium between the two bodies, the physical conditions such as
ಟೆಂಪರೇಚರ್, ಪ್ರೆಷರ್ ಎಕ್ಸೆಟ್ರಾ ಆಫ್ ದ ಸರೌಂಡಿಂಗ್ ಮೀಡಿಯಮ್. ಇಷ್ಟು ಇದಿರುತ್ತೆ. ಗೊತ್ತಾಯ್ತಾ? ಇದನ್ನು ಕ್ಲೀನಾಗಿ ಇದನ್ನು ನೋಡ್ಕೊಳ್ಳೋದಕ್ಕೆ ಸರಿ ಬರೀಬೇಕು. Therefore, the gravitational constant is called as universal gravitational constant. ಗೊತ್ತಾಯ್ತಾ? ಇದನ್ನು ಕ್ವಶನ್ ಎಲ್ಲ ಬರೀಬೇಕು. ನೆಕ್ಸ್ಟ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಕಾಲ್ಡ್ ಆ್ಯಸ್ ಎ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ವೈ ನೋಡಿ, ಗ್ರಾವಿಟೇಷನ್ ಕಾನ್ಸ್ಟೆಂಟನ್ನು ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಅದೇ ರೀತಿ ಲಾ ಆಫ್ ಗ್ರಾವಿಟೇಷನನ್ನು ಲಾನೇ ಸತ ಯೂನಿವರ್ಸಲ್ ಲಾ ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಇದನ್ನೇ ಬಳಸ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಬಾಡೀಸ್ ಇನ್ ದ ಯೂನಿವರ್ಸ್. Therefore, it is called as universal law of gravitation. ನೋಡ್ರಿ, ಇದು ನ್ಯೂಟನ್ಸ್ ಲಾನ ಯಾವುದೇ ಆಬ್ಜೆಕ್ಟ್ ಎಲ್ಲೇ ಹೋದ್ರೂ ಬಳಸ್ಬೋದಲ್ಲ, ಅದಕ್ಕೆ ನಾವು ಅದನ್ನು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ದ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಬಾಡೀಸ್ ಇನ್ ದ ಯೂನಿವರ್ಸ್. Therefore, it is called as universal law of gravitation. Universal law of Newton's law of gravitation is applicable for all bodies in the universe. Therefore, it is called as universal law of gravitation. Next, important points. ಇಷ್ಟಿದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಕ್ಲೀನಾಗಿ ಕಲ್ತ್ಕೊಳ್ಳಿ. SI ಯೂನಿಟ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಇದು SI ಯೂನಿಟ್. ಡೈಮೆನ್ಷನಲ್ ಫಾರ್ಮುಲಾ G m⁴ L⁴ 3 T⁴ -2. ವ್ಯಾಲ್ಯೂ ಆಫ್ G 6.67 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಗೊತ್ತಾಯ್ತಾ? ಇದನ್ನು ವ್ಯಾಲ್ಯೂಸ್ ಕ್ಲೀನಾಗಿ ಹಾಕೊಂಡ್ರೆ, ಇದು ಪ್ರಾಬ್ಲಮ್ಸಲ್ಲೆಲ್ಲ ಮಧ್ಯೆ ಕೇಳ್ತಾರೆ. ನ್ಯೂಟನ್ಸ್ ಎಷ್ಟು ಅಂತ ಇದನ್ನು ಕೇಳ್ತಾರೆ, ಇದನ್ನು ನೀವೇ ಹಾಕಬೇಕು, ಎಲ್ಲೂ ಕೊಟ್ಟಿರಲ್ಲ ಅವರು. ಗೊತ್ತಾಯ್ತಾ? 6.67 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. The law can be applicable to a large sized body also. ದೊಡ್ಡ ಸೈಜಡ್ ಬಾಡಿ, ದೊಡ್ಡ ಪ್ಲಾನೆಟು, ಮೂನು ಅಂಥದಕ್ಕೆಲ್ಲ ಬಳಸ್ಬೋದು. ದ ಲಾ ಕ್ಯಾನ್ ಬಿ ಅಪ್ಲಿಕೇಬಲ್ ಟು ಎ ಲಾರ್ಜ್ ಸೈಜ್ಡ್ ಬಾಡೀಸ್ ಆಲ್ಸೋ. ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಇನ್ ನೇಚರ್, ದ ಗ್ರಾವಿಟೇಷನಲ್ ಫೋರ್ಸ್ ಈಸ್ ದ ವೀಕೆಸ್ಟ್. ನೋಡ್ರಿ, ಎಲ್ಲ ಗ್ರಾವಿಟೇಷನಲ್ ಫೋರ್ಸಿಗೆ ಕಂಪೇರ್ ಮಾಡಿದ್ರೆ ಎಂಥದ ಎಲ್ಲ ಫೋರ್ಸು, ಎಲೆಕ್ಟ್ರಿಕಲ್ ಫೋರ್ಸು, ಎಲೆಕ್ಟ್ರಿಕಲ್ ಚಾರ್ಜ್ ಆಫ್ ಫೋರ್ಸಸ್ಸು, ಕೈನೆಟಿಕ್ ಎನರ್ಜಿ ಯಾವುದಂಥದ್ದೇ ತೊಗೊಂಡ್ರೆ ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಈಸ್ ದ ವೀಕೆಸ್ಟ್, ತುಂಬ ವೀಕೆಸ್ಟ್ ಫೋರ್ಸ್. ಇದನ್ನು ನೀವು 9th ಓದಿರ್ಬೋದು, 10th. ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಇನ್ ನೇಚರ್, ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್. ಗೊತ್ತಾಯ್ತಾ? ಇದಕ್ಕೆ ಇನ್ನೊಂದು ವಿರುದ್ಧವಾಗಿ ಇನ್ನೊಂದು ಕೇಳ್ತಾರೆ, ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಇನ್ ನೇಚರ್ ವಿಚ್ ಫೋರ್ಸ್ ಈಸ್ ದ ಸ್ಟ್ರಾಂಗೆಸ್ಟ್ ಅಂತ ಕೇಳ್ತಾರೆ. ಸ್ಟ್ರಾಂಗೆಸ್ಟ್ ಅಂದರೆ ಏನು ಅಂದರೆ, ಇದು ವೀಕೆಸ್ಟ್ ಆಯಿತು. ಸ್ಟ್ರಾಂಗೆಸ್ಟ್ ಅಂದರೆ ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಕೇಳಿರ್ಬೋದು. ಒಂದು ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಸುತ್ತು ಪ್ರೋಟಾನು ನ್ಯೂಟ್ರಾನ್ ಇರುತ್ತೆ. ಆ ಪ್ರೋಟಾನ್ ನ್ಯೂಟ್ರಾನ್ ಇರುತ್ತಲ್ಲ, ಆ ಪ್ರೋಟಾನು ಮತ್ತು ನ್ಯೂಟ್ರಾನಿಗೆ ಇರುವಂಥ ಫೋರ್ಸ್ ಇಲ್ಲ, ಅದು ನ್ಯೂಕ್ಲಿಯರ್ ಫೋರ್ಸ್ ಅಂತೀವಿ. ಆ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಗೊತ್ತಾಯ್ತಾ? ಅದನ್ನೆಲ್ಲ ಯಾಕೆ ಅಷ್ಟು ಸ್ಟ್ರಾಂಗೆಸ್ಟ್ ಫೋರ್ಸ್ ಇರೋದ್ರಿಂದ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಅದು ಆಮೇಲೆ ಹೇಳ್ತೀವಿ. ಗೊತ್ತಾಯ್ತು? ಅದೇ ಇಟ್ ಈಸ್ ಎ ಸೆಂಟ್ರಲ್ ಫೋರ್ಸ್ ಅಂದರೆ ಏನು, ಒಂದು ಬಾಡಿ ಇನ್ನೊಂದು ಬಾಡಿಗೆ ಸೆಂಟ್ರಿಗೆ ಹಿಂಗೆ ಅಟ್ರಾಕ್ಷನ್ ಆಗೋದು, ಅದಕ್ಕೆ ಸೆಂಟ್ರಲ್ ಫೋರ್ಸ್ ಅಂತ. ಇಟ್ ಈಸ್ ಎ ಮ್ಯೂಚುವಲ್ ಫೋರ್ಸ್. ಒಂದು ಬರೀ ಒಂದೇ ಒಂದು ಫೋರ್ಸ್ ಇದ್ರೆ ಆಗಲ್ಲ, ಅದ್ರ ಜೊತೆಗೆ ಇನ್ನೊಂದು ಫೋರ್ಸ್ ಇರಬೇಕು. ಜೊತೆಗಾದರೆ ಒಂದಕ್ಕೂ ಮ್ಯೂಚುವಲ್ ಫೋರ್ಸ್ ಆಗುತ್ತೆ. ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ಅರ್ತ್ ಈಸ್ ಸೋ ಲಾರ್ಜ್ ದಟ್ ಇಟ್ ಕೀಪ್ಸ್ ದ ಅರ್ತ್ ಇನ್ ಆರ್ಬಿಟ್ ಅರೌಂಡ್ ದ ಸನ್. ನೋಡಿರಿ, ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ತ್ ಈಸ್ ಸೋ ಲಾರ್ಜ್ ಅಂದರೆ ಎಷ್ಟು ಲಾರ್ಜ್ ಇರುತ್ತೆ ಅಂದರೆ, ದಟ್ ಇಟ್ ಕೀಪ್ಸ್ ದ ಅರ್ತ್ ಇನ್ ಆರ್ಬಿಟ್ ಅರೌಂಡ್ ದ ಸನ್. ಸುತ್ತಲೂ ಆರ್ಬಿಟ್ ಸುತ್ತೋ ಹಂಗೆ ಅದನ್ನು ಮಾಡುತ್ತೆ. ಗೊತ್ತಾಯ್ತಾ? ಅದು ಗ್ರಾವಿಟೇಷನಲ್ ಫೋರ್ಸ್. ಗೊತ್ತಾಯ್ತು? ಗ್ರಾವಿಟೇಷನಲ್ ಫೋರ್ಸಿಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಒಂದು ನಾಯಿನ ಹಿಡ್ಕೊಂಡಿರ್ತಾರೆ, ನಾಯಿ ಎಲ್ಲ ತಪ್ಪಿಸ್ಕೊಂಡು ಓಡೋಕ್ಕೆ ಮಾಡುತ್ತೆ. ಅದನ್ನು ಏನು ಮಾಡ್ತಾರೆ, ತೊಗೊಂಡೋಗಿದ್ದೆ ಒಂದು ಕಡೆ ಕಟಾಕ್ಬಿಡ್ತಾರೆ. ಕಟಾಕ್ಸ್ತಾರೆ ಏನಾಗುತ್ತೆ, ಅದು ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿರುತ್ತೆ, ಆಗೋದಿಲ್ಲ. ಲಾಸ್ಟಿಗೆ ಹೋಗಿ ಬೋ ಅಂತೆಲ್ಲ ಬೊಗಳುತ್ತೆ. ಲಾಸ್ಟಿಗೆ ಆ ಕಂಬನೇ ಹಿಂಗೆ ಸುತ್ತೋರೆಗೆ ಶುರು ಮಾಡುತ್ತೆ. ಹಿಡ್ಕೊಂಡೆ ಚೈನು ಅದು ಕುದಿಗೆ ಕಟ್ಟಾಕಿರ್ತಾರೆ, ಅದನ್ನು ಹಿಂಗೆ ಸುತ್ತೋರೆಗೆ ಶುರು ಮಾಡುತ್ತೆ. ಅಂದರೆ ಏನು, ಗ್ರಾವಿಟೇಷನಲ್ ಫೋರ್ಸ್ ಏನಂದರೆ ಚೈನ್ ಇದ್ದಂಗೆ. ಆ ಚೈನು ಅದು ಈ ಗ್ರಾವಿಟೇಷನ್ ಅಂದರೆ ಆ ಒಂದು ಆಬ್ಜೆಕ್ಟ್ ಸೆಟ್ಲೈಟ್ ಇದ್ದಂಗೆ, ಅದು ಪ್ಲಾನೆಟ್ ಅನ್ನೋದು ನಾಯಿ ಇದ್ದಂಗೆ. ಮಧ್ಯೆ ಕಂಬ ಹಾಕಿರ್ತಿರಲ್ಲ, ಅದು ಒಂದು ಗೂಟ, ಅದು ಸೆಂಟ್ರಲ್ ಫೋರ್ಸ್. ಅದು ಗೊತ್ತಾಯ್ತಾ? ಅದಕ್ಕೆ ಸನ್ ಇದ್ದಂಗೆ ಅದು ಸುತ್ತಲೂ ತನ್ನಷ್ಟಕ್ಕೆ ತಾನೇ ಸುತ್ತರಿಯುತ್ತೆ. ಪ್ಲಾನೆಟ್ಸ್ಗಳು ಏನಾಗುತ್ತೆ,
ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿರ್ತವೆ. ಆದರೆ ಏನಾಗುತ್ತೆ ಅಂದರೆ ಸನ್ ಗ್ರಾವಿಟೇಷನ್ ಫೀಲ್ಡ್ ಅದನ್ನು ಹಿಡ್ಕೊಂಡು ಹಿಂಗೆ ನಿಲ್ಲಿಸುತ್ತೆ. ಗೊತ್ತಾಯ್ತಾ? ಹಗ್ಗ ಹಿಂಗೆ ಕಟ್ ಹಿಂಗೆ ತಿರುಗಿಸ್ತಾರಲ್ಲ, ಅದೇ ರೀತಿ ಅದು ತಿರುಗಿಸ್ತಾ ಇರುತ್ತೆ. ಗೊತ್ತಾಯ್ತಾ? ಹಾಗಾಗಿ ಅದಕ್ಕೆ ಅದು ಇನ್ನೂ ಎಕ್ಸ್ಪ್ಲೇಷನ್ ಮಾಡ್ಬೇಕಾದ್ರೆ ಮುಂದೆ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಹಾಗಾಗಿ ಈಗ ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟ್. ಗೊತ್ತಾಯ್ತಾ? ಮೆಮೊರೈಸಿಂಗ್ ಪಾರ್ಟ್ ಯಾವುದೋ ಒಂದು ಪಾಯಿಂಟ್ ಬಿಟ್ಟಿದ್ದೆ ನಿಮಗೆ ಹೇಳಬೇಕು ಅಂತ, ಅದು ಮರ್ತು ಹೋಗ್ಬಿಟ್ಟಿದೆ. ಅದಕ್ಕೆಲ್ಲ ಇರಲಿ, ಅದು ಆಮೇಲೆ ಹೇಳ್ತೀನಿ. ಅದಕ್ಕೆ ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟ್, ಇದನ್ನು ನಾನು ಮೊದಲಿಂದನೂ ಮೂರು ಸರಿ ಹೇಳ್ತೀನಿ. ಅದನ್ನು ನೀವು ಅದಕ್ಕೆ ಕಷ್ಟ ಆಯಿತು ಅಂದರೆ ಮತ್ತೊಂದು ಸರಿ ವೀಡಿಯೋನ ರಿಪೀಟ್ ಮಾಡಿ ಇನ್ನೊಂದು 3 ಸರಿ ಕೇಳಿರಿ, ಒಟ್ಟಿಗೆ 6 ಸರಿ ಕೇಳಿರಿ. ಕೇಳಿ ಅದನ್ನು 2 ಸರಿ ನೋಡ್ಕೊಳ್ಳೋದಿದ್ದ ಒಂದು ಸರಿ ಬರೀರಿ, ಒಂದೊಂದು ಹೇಳೋದಂಗೆ. ಅವಾಗ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಓಕೆ. ನೆಕ್ಸ್ಟ್ ಇನ್ ಶಾರ್ಟ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ಸ್. ಇನ್ ಶಾರ್ಟ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ಸ್. ಇನ್ ಶಾರ್ಟ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್. ಆ್ಯಪಲ್ ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಎಕ್ಸ್ಪೆರಿಮೆಂಟ್. ಏರಿಯನ್ ಪ್ಯಾಸೆಂಜರ್ ಪೇಲೋಡೆಡ್ ಎಕ್ಸ್ಪೆರಿಮೆಂಟ್. ಏರಿಯನ್ ಪ್ಯಾಸೆಂಜರ್ payloaded experiment. These are the 2 geostationary satellites. Next, polar satellite. These are the satellites revolve in a polar orbit. These are low altitude satellites. They are located at a height of 500 km to 800 km. These are the satellites revolve in a polar orbit. These are the satellites revolve in a polar orbit. These are low altitude satellites. These are low altitude satellites. They are located at height about 500 to 800 km. They are located at height about 500 to 800 km. IRS, Indian Remote Sensing Satellite. Indian Remote Sensing Satellite. Indian Remote Sensing Satellite. These are polar satellites which collect information from a distance. These are polar satellites which collect information from a distance. Next, state ಇದನ್ನು ನೋಡ್ಕೊಳ್ಳೋದು ಒಂದು ಸರಿ ಬರೀರಿ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಕರೆಕ್ಟಾಗಿ ನಾಮ ಹಿಡ್ಕೊಟ್ರೆ ಇದನ್ನು. ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ 2 ಬಾಡೀಸ್ ಈಸ್ directly proportional to the product of their masses. The gravitational force of attraction between 2 bodies is directly proportional to the product of their masses. The gravitational force of attraction between 2 bodies is directly proportional to the product of their masses and inversely proportional to the square of the distance between them. Inversely proportional to the square of the distance between them. Inversely proportional to the square of the distance between them. The direction acts along the line joining the 2 bodies. The direction acts along the line joining the 2 bodies. The direction acts along the line joining the 2 bodies. Okay. ಯಾರು ನೋಡು ವೇಣು, ಯಾರು ನೋಡು. Explanation. M1 and M2 is equal to mass of the 2 bodies. D is equal to distance between the 2 bodies. F is equal to force of attraction between them. M1 and M2 is equal to mass of the 2 bodies. M1 and M2 is equal to mass of 2 bodies. D is equal to distance between the 2 bodies. D is equal to distance between the 2 bodies. F is equal to force of attraction between them. F is equal to force of attraction between them. Next, from Newton's law of gravitation, F proportional to m1 m2 by d square. F proportional m1 m2 by d square
F proportional m1 m2 by d square. F is equal to g into m1 m2 by d square. F is equal to g into m1 m2 by d square, where g is equal to gravitational constant. In vector form, F is equal to g into m1 m2 by d square into d cap, where d cap is equal to unit vector in the direction of force F. F is equal to g into m1 m2 by d square d cap, where d is equal to unit vector in the direction of force. F is equal to g into m1 m2 by d square d cap, where d cap is equal to unit vector in the direction of force. Next, define gravitational constant. ಇದನ್ನು ಒಂದ್ಸರಿ ನೋಡ್ಕೋದಿದ್ದಂಗೆ ಬರೀರಿ. Define gravitational constant. F is equal to g into m1 m2 by d square. If m1 is equal to m2 is equal to 1 kg, d is equal to 1 meter, then F is equal to g. If F is equal to g into m1 m2 by d square, F is equal to g into m1 m2 by d square. If m1 is equal to m2 is equal to 1 kg, m1 is equal to m2 is equal to 1 kg, d is equal to 1 meter, then F is equal to g. ಇದನ್ನು ಕ್ಲೀನಾಗಿ ಬರ್ಕೊಂಡ್ರೆ ಇದನ್ನು gravitational constant is numerically equal to the force of attraction between the two bodies, each of mass 1 kg and separated by a distance of 1 meter. Gravitational constant is numerically equal to the force of attraction between the two bodies, each of mass 1 kg and separated by a distance of 1 meter. Gravitational constant is numerically equal to the force of attraction between the two bodies, each of mass 1 kg and separated by a distance of 1 meter. Gravitational constant is numerically equal to the force of attraction between the two bodies, each of mass 1 kg and separated by a distance of 1 meter. ಇದನ್ನು 4 ಸತಿ ಹೇಳಿದ್ದೀನಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, why gravitational constant is called as universal gravitational constant. The value of g does not depend on the nature and size of bodies. The value of g does not depend on the nature and size of bodies. The value of g does not depend on the nature and size of bodies, nature of the medium between the two bodies, nature of the medium between the two bodies, nature of the medium between the two bodies, physical conditions such as temperature, pressure, etc. of surrounding medium. The physical conditions such as temperature, pressure, etc. of surrounding medium. The physical conditions such as temperature, pressure, etc. of surrounding medium. Therefore, the gravitational constant is called as universal law of constant. ಇದನ್ನೇ ಕ್ವಶನಲ್ಲಿ ಇದನ್ನೇ ಬರೆಯೋದು. Next, Newton's law of gravitation is called as universal law of gravitation. Why? Newton's law of gravitation is applicable for all bodies in the universe. Newton's law of gravitation is applicable for all bodies in the universe. Newton's law of gravitation is applicable for all bodies in the universe. Therefore, it is called as universal law of gravitation. ಕ್ವಶನಲ್ಲಿ ಇರೋದನ್ನೇ ಬರೆಯೋದು. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕ್ಲೀನಾಗಿ ಕಂಪ್ಯೂಟರ್ಗಳು ಸಿ ಇ ಟಿಗೆ ನೀಟಿಗೆ ಎಲ್ಲ ಬರ್ತಿದ್ದವು. ಸಿ ಇ ಟಿ ಎಸ್ಪೆಷಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬರೀತೀನೋ ಅದು ಸಿ ಇ ಟಿಗೆ ಬಂದೇ ಬರುತ್ತೆ. ನೆಕ್ಸ್ಟ್ ನಾನು ಕ್ವಶನ್ ಫ್ರೇಮ್ ಮಾಡಬೇಕಾದ್ರೂ ಸ್ವತಃ ಇದಕ್ಕೆ ಇದ್ರ ಮೇಲೇ ಮಾಡಿರ್ತೀನಿ. ಕ್ವಶನನ್ನು ಸ್ವತಃ ಇದ್ರ ಮೇಲೇ ಫೇರ್ ಮಾಡಿ ನೀವು ಸಿ ಇ ಟಿ ಈಗ ನೀಟ್ ಎಕ್ಸಾಮ್ ಬರೋಕ್ಕೆ ಬರ್ತಿರಲ್ಲ ಸಿ ಇ ಟಿಗೆ, ಅವಾಗ ಸೇಮ್ ಇದೇ ವೀಡಿಯೋನೇ ನೋಡ್ರಿ. ಅವಾಗ ಏನಾಗುತ್ತೆ ಅಂದರೆ ಈ ವಿಡಿಯೋ ಆಗ್ತಿದ್ದಂಗೆ ಇದ್ರ ನೆಕ್ಸ್ಟ್ ಪಾರ್ಟ್ ಇರುತ್ತೆ. ಈಗ ಮೆಮೊರೈಸಿಂಗ್ ಪಾರ್ಟ್ ಹೆಂಗೆ ಇನ್ನೊಂದು ಪಾರ್ಟ್ ಕೊಟ್ಟು ಅದೇ ರೀತಿ ಸಿ ಇ ಟಿ ಪಾರ್ಟ್ ಅಂತ ಒಂದು ಕೊಡ್ತೀನಿ.
ಆ ಪಾರ್ಟ್ನಲ್ಲಿ ಏನಾಗುತ್ತೆ ಅಂದರೆ ಇದನ್ನೇ ಇದ್ರ ಮೇಲೆ ಕ್ವಶನ್ ಎಸ್ ಐ ಯೂನಿಟ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ಅಂತ ಕೊಡ್ತೀವಿ. ಮುಂದೆದು ನ್ಯೂಟನ್ ಮೀಟರ್ ಪರ್ ಕೆ ಜಿ ಸ್ಕ್ವೇರ್, ಇನ್ನೊಂದು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್, ಇನ್ನೊಂದು ನ್ಯೂಟನ್ ಮೀಟರ್ ಕ್ಯೂಬ್ ಬೈ ಕೆ ಜಿ ಸ್ಕ್ವೇರ್, ಇನ್ ನನ್ ಆಫ್ ದೀಸ್ ಕೊಟ್ಟಿರ್ತೀನಿ. ಅವಾಗ ಏನು ಮಾಡಬೇಕು, ನೀವು ಇದನ್ನು ಕನ್ಫ್ಯೂಸ್ ಆಗಲಿ ಅಂತಲೇ ಕೊಟ್ಟಿರ್ತೀನಿ, ಅದನ್ನು ನೀವು ಇದಕ್ಕೆ ಟಿಕ್ ಹೊಡಿಬೇಕು. ಗೊತ್ತಾಯ್ತಾ? 1 2 3 4 5 6 7ಕ್ಕೆ ಇಲ್ಲೇ ತಿದ್ಬಿಡುತ್ತೆ, ತಡೀರಿ ಇದಕ್ಕೆ ಒಂದು ಟಿಕ್ ಹೊಡೆಯೋಣ ಅಂತ ಹೇಳಿ ಹೊಡೆಯೋಂಗಿಲ್ಲ. ಗೊತ್ತಾಯ್ತಾ? ಸುಮ್ಮನೆ ಕಣ್ಣು ಮುಚ್ಕೊಂಡು ಅಂಚಿ ಮಿಂಚಿ ಹಾಕ್ತಾರಲ್ಲ ಹಾಗೆಲ್ಲ ಟಿಕ್ ಹೊಡೆಯೋಂಗಿಲ್ಲ. ಇದರಲ್ಲಿ ಸೇಮ್ ಇದೇನಿರುತ್ತೋ ಪ್ರತಿಯೊಂದು ಕ್ಲಾಸ್ನಲ್ಲೂ ಅದರಲ್ಲೂ ಸಹ ನಾನು ಅದನ್ನು ಸಿ ಇ ಟಿಗೆ ಅನುಕೂಲ ಹಾಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ಹಾಕಿರ್ತೀನಿ. ಅದು ಮೆಮೊರೈಸಿಂಗ್ ಪಾರ್ಟ್ ಥರನೇ ಅದು ಬರುತ್ತೆ, ಅದು ಎಕ್ಸ್ಟ್ರಾ ಅದು. ಅದಕ್ಕೆ ಅವಾಗ ನೀವು ಇದನ್ನು ಈ ಸದ್ಯಕ್ಕೆ ಇಲ್ಲಿಂದ ಇಲ್ಲಿ ವೀಡಿಯೋ ಇದೆ, ಸಿ ಇ ಟಿ ನೀಟಿಗೆ ಬಂದಾಗ ಸಪ್ರೇಟ್ ವೀಡಿಯೋ ಬಿಡಿರ್ತೀನಿ. ಆವಾಗ ಈ ಒಂದೊಂದು ಚಾಪ್ಟರ್ನಲ್ಲೂ ಸಹ ಒಂದೊಂದು ಕ್ಲಾಸಲ್ಲೂ ಸಹ ಅದಕ್ಕೆ ತಕ್ಕಂತೆ ವೀಡಿಯೋಗಳನ್ನು ಬಿಡ್ತೀನಿ. ಆವಾಗ ನಿಮಗೆ ಅದು ಈಸಿ ಆಗುತ್ತೆ. ಅದು ಈಗ ಸದ್ಯಕ್ಕೆ ಅಂದರೆ ಅದಷ್ಟು ವೀಡಿಯೋ ಬಿಟ್ಟಾಗ ಅದಕ್ಕೆ ನೋಡೋದು. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ m to the power of -1 L to the power of 3 T to the power of -2, m to the power of -1 L to the power of 3 T to the power of -2, m to the power of -1 L to the power of 3 T to the power of -2. Alright. Next, value of G is equal to 6.67 into 10 to the power of -11 Newton meter square per kg square. 6.67 into 10 to the power of -11 Newton meter square per kg square. 6.67 into 10 to the power of -11 Newton meter square per kg square. Right. Next, law can be applicable to a large sized bodies. The law can be applicable to a large sized bodies also. The law can be applicable to a large sized bodies also. Right. Among the basic forces in nature, gravitational force is the weakest. Among the basic forces in nature, the gravitational force is the weakest. Next, it is a central force. It is a central force. It is a mutual force. It is a mutual force. The gravitational force between the sun and earth is so large that it keeps the earth in orbit around the sun. The gravitational force between sun and earth is so large that it keeps the earth in orbit around the sun. The gravitational force between the sun and earth is so large that it keeps the earth in orbit around the sun. ಇಷ್ಟು ಇದೆ, ಸ್ವಲ್ಪ ಪಾಸ್ ಮಾಡು. ಓಕೆ ಓಕೆ ಇದನ್ನು ಇಷ್ಟನ್ನು ಕ್ಲೀನಾಗಿ ಡಂಪ್ ಇಟ್ಕೊಂಡು. ಓಕೆ, ಥ್ಯಾಂಕ್ ಯು.